Okay, so here in this group 17 family, if you break down halogen as halo and gen. What does halo means in Greek? Halo means salt, and gen is nothing but formation. So halogens are salt forming. Okay, so they are salt forming. So therefore we call them as a halogens. ಯಾಕಂದ್ರೆ ನೀವು ಆಲ್ರೆಡಿ ನೋಡಿದ್ದೀರಾ, ಮೋಸ್ಟ್ ಆಫ್ ದ ಸಾಲ್ಟ್ಸ್ ನೀವೇನ್ ನೋಡಿದ್ದೀರಾ, ಆ ಸಾಲ್ಟ್ಸ್ ಅಲ್ಲಿ ಹ್ಯಾಲೋಜನ್ಸ್ ಇರುತ್ತಾ? The most of the salts which I have all seen so far, ಆ ಸಾಲ್ಟ್ ಗಳಲ್ಲಿ ನಮಗೆ ಹ್ಯಾಲೋಜನ್ ಎಲಿಮೆಂಟ್ ಗಳು ಇರೋದನ್ನ ಗಮನಿಸಿದ್ದೀರಾ? Yes, sir. ಇರುತ್ತೆ. ಸೊ ನೀವು ನೋಡುವಂತ ಎಲ್ಲಾ ಸಾಲ್ಟ್ ಗಳಲ್ಲೂ ನಿಮಗೆ ಹ್ಯಾಲೋಜನ್ ಫ್ಯಾಮಿಲಿ ಮ್ಯಾಂಡೇಟರಿ ಇದ್ದೇ ಇರುತ್ತೆ. ಯು ಮೈಟ್ ಹ್ಯಾವ್ ಕಮ್ ಅಕ್ರಾಸ್ ಆಲ್ ದಟ್ ಅಂಡ್ ಯು ನೋ ಇಟ್ ಆಲ್ಸೋ. ಸೊ ಅದರಿಂದ ಇದಕ್ಕೆ ಈ ಫ್ಯಾಮಿಲಿಗೆ ಹ್ಯಾಲೋಜನ್ ಅನ್ನೋದು ಹೆಸರು ಬಂದಿದೆ. ಸೊ ಅದಕ್ಕೆ ಸೊ ಸಾಲ್ಟ್ಸ್ ಎಲ್ಲ ಪ್ರೊಡ್ಯೂಸ್ ಆಗ್ತಿರುವಂತದ್ದು ಈ ಫ್ಯಾಮಿಲಿಯಿಂದ. ಸೊ ಅದಕ್ಕೆ ಅದು ಗ್ರೀಕ್ ಅಲ್ಲಿ ಸಾಲ್ಟ್ ಫಾರ್ಮೇಶನ್ ಅಂತ ಕರೀತೀವಿ. ಓಕೆ, ಆರ್ ಯು ಕ್ಯಾನ್ ಇವನ್ ನಾವು ಸಿ ಸಾಲ್ಟ್ ಪ್ರೊಡ್ಯೂಸ್ ಅಂತಾನು ಕರಿಬಹುದು. ಸಿ ಸಾಲ್ಟ್ ಪ್ರೊಡ್ಯೂಸ್ ಆಗೋದಂದ್ರೆ ಸೋಡಿಯಂ ಕ್ಲೋರೈಡ್ ಬಂದೇ ಬರುತ್ತೆ ಇದರಲ್ಲಿ. ಸೋಡಿಯಂ ಕ್ಲೋರೈಡ್ ಇಸ್ ಅ ಮೇಜರ್ ಸೋರ್ಸ್ ಸಾಲ್ಟ್ ಸಿ ವಾಟರ್ ಇಂದ ಬರುವಂತದ್ದು. ಸೊ ಹಾಗಾಗಿ ಫ್ರಮ್ ದಿಸ್ ವಿ ಕ್ಯಾನ್ ಸೇ ದಟ್ ಇದನ್ನ ಸಿ ಸಾಲ್ಟ್ ಪ್ರೊಡ್ಯೂಸ್ ಅಂತಾನು ಕರಿಬಹುದು. Okay, so you can see what all the elements we have in group 17. Group 17 ಅಲ್ಲಿ ಯಾವೆಲ್ಲ ಎಲಿಮೆಂಟ್ಸ್ ಇದೆ ನೋಡ್ತೀವಿ. So as you all well know, fluorine, bromine, iodine and astatine. So astatine ಇಲ್ಲಿ ಯಾವ ಎಲಿಮೆಂಟ್ ಆಗುತ್ತೆ? Radioactive. Yes, astatine here is going to be a radioactive element. So we will not be discussing more about this. Rest of that things we will be discussing. And general electronic configuration, you well know that general electronic configuration ಏನಾಗಿದೆ? NS2 NP5, which is short of 1 electron, right? Yes, sir. Yes, sir. To attain what? To attain the Octet. octet, or to attain the noble gas configuration, you can say, or to attain the stability, you can say. So for that, this group 17 elements ಅಲ್ಲಿ ಇರುವಂತದ್ದು 1 electron ಕಮ್ಮಿ ಇದೆ. ಸೊ ಅದಕ್ಕೋಸ್ಕರ ಅದ್ರದ್ದು ರಿಯಾಕ್ಟಿವಿಟಿ ಏನಿದೆ ನಮಗೆ is very high. Okay, ಸೊ ಒಂದೇ ಒಂದು ಎಲೆಕ್ಟ್ರಾನ್ ಬೇಕಂದ್ರೆ ಇದನ್ನ ತುಂಬಾ ಸಲ ಹೇಳಿದೀನಿ ನಾನು ನಿಮ್ಗೂ ಕೂಡ. ಹ್ಯಾಲೋಜನ್ಸ್ ಯಾಕೆ ರಿಯಾಕ್ಟಿವ್ ಅಂದ್ರೆ ದೇ ವಾಂಟ್ ಟು ಅಟೈನ್ ದ ಸ್ಟೆಬಿಲಿಟಿ. ಸೊ ಮೋಸ್ಟ್ ಆಫ್ ದ ಎಲಿಮೆಂಟ್ಸ್ ಕಾಂಪೌಂಡ್ಸ್ ಏನಾಗುತ್ತೆ, ದೇ ಆಲ್ವೇಸ್ ವಾಂಟ್ಸ್ ಟು ಅಟೈನ್ ದ ಸ್ಟೆಬಿಲಿಟಿ. ಸೊ ಹೌ ದೇ ಕ್ಯಾನ್ ಅಟೈನ್ ಸ್ಟೆಬಿಲಿಟಿ ಅಂದ್ರೆ ಬೈ ಗೇನಿಂಗ್. ಸೊ ಇಲ್ಲಿ ಏನಿದೆ ನಮ್ಗೆ ಗೊತ್ತಿದೆ, ಒಂದೇ ಎಲೆಕ್ಟ್ರಾನ್ ಬೇಕಿರೋದು, ಹೌದಲ್ವಾ? Right, to attain the stability it needs one, right? Only one electron. Yes. So ಹಾಗಾಗಿ ಒಂದು ಎಲೆಕ್ಟ್ರಾನ್ ಬೇಕಿದೆ ಅಂದಾಗ ಇದು 7 ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಳ್ಳಲ್ಲ ಮೇಜರ್ ಆಗಿ. ಗೇನಿಂಗ್ ಪ್ರೋಸೆಸ್ ವಿಲ್ ಬಿ ಹ್ಯಾಪನ್. ಕ್ಲಿಯರ್? Yes, sir. Yes, sir. Yes, sir. So we'll go on the next. Okay, so occurrence ನೋಡೋದಾದ್ರೆ, so here you can see the occurrence. So ಎಲ್ಲಿ ನಮಗೆ source ಈ noble gases, I mean this halogen family elements ಇದು source ನ if you want to see here, group 17 elements ಅಲ್ಲಿ fluorine ಮತ್ತೆ chlorine ಏನಿದೆ. So this fluorine and chlorine are going to be fairly abundant. So they are going to be abundant. ಅಂದ್ರೆ ಜಾಸ್ತಿ ಅಂತ ಹೇಳಕ್ಕಾಗಲ್ಲ, average ಆಗಿ they are available, and but when compared to bromine and iodine they are not so. So bromine and iodine are going to be less. So ಅದ್ರದ್ದು abundance chlorine ಮತ್ತೆ fluorine ಕಂಪೇರ್ ಮಾಡಿದ್ರೆ ಕಮ್ಮಿ ಇರುತ್ತೆ. So fluorine is mainly present as insoluble fluorides ಅಥವಾ as in the form of fluorspar ಆಗ್ಬೋದು, CaF fluorspar. Fluorspar ಮತ್ತೆ cryolite ನ ನಾವು ಎಲ್ಲಿ ಯೂಸ್ ಮಾಡಿದೀವಿ? Does anyone remember?
Do anyone remember where we used the fluorospar and cryolite? Yes, sir. ಎಲ್ಲಿ ಮರಿಬಾರ್ದು ನೀವು. ಹಾಲ್ ಎರ್ಲಾಟ್ ಪ್ರೋಸೆಸ್ ಕೇಳಿಲ್ವಾ? ಎಕ್ಸ್ಟ್ರಾಕ್ಷನ್ ಆಫ್ ಅಲ್ಯೂಮಿನಿಯಂ ಇದೆಯಾ ಇಲ್ವಾ? ಇದೆಯಾ ತಾನೆ? ಈ ಹಾಲ್ ಹರ್ಲಾಟ್ ಪ್ರೋಸೆಸ್ ಅಲ್ಲಿ ಈ ಪ್ರೋಸೆಸ್ ಅಲ್ಲಿ ನಮಗೆ ಗೊತ್ತಾಗುತ್ತೆ. ಓಕೆ, ಸೊ ಆ ಪ್ರೋಸೆಸ್ ಅಲ್ಲಿ ನಾವು ಕ್ರಯೋಲೈಟ್ ಮತ್ತೆ ಫ್ಲೂರೋಸ್ಪಾರ್ ನ ಯೂಸ್ ಮಾಡಿರ್ತೀವಿ. ಓಕೆ, ಸೊ ಅದರಲ್ಲಿ ನಮಗೆ ಸೋರ್ಸ್ ಏನಾಗಿದೆ? ಫ್ಲೂರಿನ್. ವಿಲ್ ಗೆಟ್ ಫ್ಲೂರಿನ್ ಹಿಯರ್ ಔಟ್ ಆಫ್ ದಿಸ್. ಓಕೆ, ಅಂಡ್ fluoroapatite ಅದೇ ರೀತಿ you can see fluoroapatite from which we can extract the fluorine, and it is present in small quantities in soil and river, bones, especially teeth. So bones teeth alella fluorines fluoride form alli present ಆಗಿರುತ್ತೆ. They are going to be present. And sea water contains chlorides, bromides as well as iodines. Major ಆಗಿ halogens ಏನೇನಿದೆ ಎಲಿಮೆಂಟ್ಸ್ ಅದೆಲ್ಲದಕ್ಕೂ ಸೋರ್ಸ್ ಏನಾಗಿದೆ ನಿಮಗೆ? sea water. So sea water ಅಲ್ಲಿ ನಿಮಗೆ chloride, bromide and iodine ಮೂರು ಸಿಗುತ್ತೆ. So major elements what are there? So they are going to be available majorly in the sea water. So from the sea waters you can get. Okay, and some iodides of potassium, iodides of sodium, ಅಂದ್ರೆ magnesium iodide, potassium iodide, calcium iodide ಈ ತರ ಇದರಲ್ಲೆಲ್ಲ ಮತ್ತೆ ಬಟ್ ಮೇನ್ಲಿ ಕಂಟೇನ್ಸ್ ಸೋಡಿಯಂ ಕ್ಲೋರೈಡ್. ಸೊ ಈ ಫಾರ್ಮ್ ಅಲ್ಲೆಲ್ಲ ನಮ್ಗೆ ಅವೈಲೇಬಲ್ ಆಗುತ್ತೆ. ಸೋಡಿಯಂ ಐಡೈಡ್ ಫಾರ್ಮ್ ಆಗಿ, ಪೊಟ್ಯಾಸಿಯಂ ಐಡೈಡ್ ಫಾರ್ಮ್ ಅಲ್ಲಿ ಇದೆಲ್ಲ ಸಿ ವಾಟರ್ ಅಲ್ಲಿ ಸಿಗುವಂತದ್ದು. ಸೊ ಸಿ ವಾಟರ್ ಸೋರ್ಸ್ ಆಗಿರ್ತದೆ. ಸೊ ಫ್ರಮ್ ದೇರ್ ಯು ಆರ್ ಗೋಯಿಂಗ್ ಟು obtain these halogens. And the deposit of so then some compounds like carnallite ಅನ್ನೋ ಕಾಂಪೌಂಡ್ ಇದೆ. ಸೊ ಆ ಕಾರ್ನಲೈಟ್ ಸೋರ್ಸ್ ಕೂಡ ಆಗಿರ್ತದೆ ಕ್ಲೋರಿನ್ ಗೆ. Carnallite which will have KCl, Mg, Cl2, 6H2. So ಈ ಫಾರ್ಮ್ ಅಲ್ಲಿ ಕಾರ್ನಲೈಟ್ ವಿಲ್ ಬಿ ಪ್ರೆಸೆಂಟ್. ಓಕೆ, ಸೊ ಇಲ್ಲೂ ಕೂಡ ನೀವು HCl ಕ್ಲೋರಿನ್ ಎಕ್ಸ್ಟ್ರಾಕ್ಟ್ ಮಾಡಬಹುದು ಫ್ರಮ್ ದಿಸ್. And certain marine life contains iodine in the system, whereas seaweeds, ಕಳೆಗಳು ಅಂತ ಹೇಳ್ತಿರಲ್ಲ, ಸಮುದ್ರದ ಕಳೆಗಳು, so seaweeds ಅವೆಲ್ಲ, so in that all going to contain 0.5% of iodine. ಅದರಲ್ಲೆಲ್ಲ ನಮಗೆ 0.5% of iodine source ಆಗಿರ್ತದೆ. And chill saltpeter contains 0.2% of sodium iodide. NaOH, sodium iodide is 0.2% saltpeter. So ಅದೆಲ್ಲ ಏನಾಗುತ್ತೆ ನಮಗೆ? they are going to be the source of halogen family. Halogen family is the source. Okay, so moving on to the next, we have electronic configuration. So general electronic configuration ಗೊತ್ತೇ ಇದೆ, NH2 NP5. You can see the atomic number and in which period it falls. What are the electronic configuration of these elements? So this is all given in the slide. Just have a look. So ಎಲ್ಲದರಲ್ಲೂ ನೀವು ನೋಡಬಹುದು outer electronic configuration 7 ಇದೆ. Okay. So before we move on to this, we'll have to discuss the periodic trends. Periodic trends na discuss ಮಾಡಬೇಕು. So let's discuss some periodic trends here for these compounds.
ಸೊ ಪೀರಿಯಾಡಿಕ್ ಟ್ರೆಂಡ್ಸ್ ಬಂದ್ರೆ ನಮಗೆ ಸೊ ಪೀರಿಯಾಡಿಕ್ ಟ್ರೆಂಡ್ಸ್ ಅಲ್ಲಿ ಯಾವ್ದೆಲ್ಲ ಪೀರಿಯಾಡಿಕ್ ಟ್ರೆಂಡ್ಸ್ ಇದೆ ಇಲ್ಲಿ ಯೂಶುವಲ್ ಲೈಕ್ ಕಾಮನ್ ಪೀರಿಯಾಡಿಕ್ ಟ್ರೆಂಡ್ಸ್ ವಾಟ್ ಆರ್ ದ ಕಾಮನ್ ಪೀರಿಯಾಡಿಕ್ ಟ್ರೆಂಡ್ಸ್ Ionization size. Atomic size. Yes. Ionization enthalpy. One by one if I go first I will take atomic radii. ADI. So atomic radii you all will know about this. ಏನಾಗುತ್ತೆ down the group Increases. atomic radii down the group ಏನಾಗಬೇಕು ನಮಗೆ always increase down the group from fluorine to iodine ಅಲ್ವಾ ಸೊ ರೀಸನ್ ಕೇಳಿದ್ರೆ ಏನಕ್ಕೆ ಇನ್ಕ್ರೀಸ್ ಆಗ್ತಿದೆ ಅಂತ Atomic number. Increase in shell number. yes increase in number of shells. Remember this. So increase in number of shells agadrinda what happens? There is a increase in atomic radii. Atomic radii increase agutte. And if I move on to the ionization energy. I'll take it as I. Ionization energy ಏನಾಗುತ್ತೆ Decrease. Since it is inversely proportional, so it is going to be decreasing. So inversely proportional to ಯಾವ್ದಕ್ಕೆ inversely proportional? Atomic. Radius. Yes, atomic radius ಇರೋದ್ರಿಂದ so it is going to decrease as we move down the group. ಅಲ್ವಾ ಹೌದಾ ಇಲ್ವಾ Yes, sir. So next we have is electronegativity. Electronegativity ಏನಾಗುತ್ತೆ Down the group decreases. ಇದು ಕೂಡ ಅಟಾಮಿಕ್ ರೇಡಿಯಸ್ ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರೋದ್ರಿಂದ ಇದು ಕೂಡ ಏನಾಗುತ್ತೆ ನಮಗೆ Decreases. yes so this is going to electronegativity down the group will decrease so fluorine will be having around 4.0 ಇರುತ್ತೆ fluorine ಒಂದು 3.0 ಬರುತ್ತೆ bromine is 2.8 and iodine is going to be 2. The values ಕೂಡ ಬೇಕಾಗುತ್ತೆ sometimes so highly electronegative ಇರುವಂತದ್ದು fluorine okay so highly electronegative of fluorine do electronegativity value ಬಂದ್ಬಿಟ್ಟು it is going to be 4.0 okay so ಇದಿಷ್ಟು ಮೇಜರ್ ಆಗಿ ನಮಗೆ ಗೊತ್ತಾಗಬೇಕಾಗಿರುವಂತಹ ಜನರಲ್ periodic trends. So after this we have very important periodic trend, that is electron gain enthalpy. So does anyone define what is electron gain enthalpy? Gain electron gain enthalpy andre amount of Gained when an electron is added. yes very good so amount of energy is released alwa ಈಗ ರಿಕ್ವೈರ್ಡ್ ಅಂತ ಹೇಳಿದ್ರೆ ಅದು ಅಯನೈಸೇಷನ್ ಆಗುತ್ತೆ ಇಲ್ಲಿ ರಿಲೀಸ್ ಆಗ್ತಾ ಇದೆ ಎನರ್ಜಿ ಸೊ ಯಾವಾಗ ಒಂದು ಎಲೆಕ್ಟ್ರಾನ್ ನ ಆಡ್ ಮಾಡಿದಾಗ ವೇಲೆನ್ಸ್ ಶೆಲ್ ಔಟರ್ಮೋಸ್ಟ್ ವೇಲೆನ್ಸ್ ಶೆಲ್ ಗೆ ಒಂದು ಎಲೆಕ್ಟ್ರಾನ್ ನ ಆಡ್ ಮಾಡಿದಾಗ ಏನ್ ಎನರ್ಜಿ ರಿಲೀಸ್ ಆಗುತ್ತೆ ಸೊ ದಟ್ ಈಸ್ ಎಲೆಕ್ಟ್ರಾನ್ ಗೇನ್ ಅಂತ ನಿಮ್ಗೆ ಗೊತ್ತಿದೆ ಎಲೆಕ್ಟ್ರಾನ್ ಗೇನ್ ಅಂತ ಹೇಳಿ ನಮ್ಗೆ ಎರಡು ರೀತಿ ಇದೆ ಒಂದು ಪಾಸಿಟಿವ್ ಎಲೆಕ್ಟ್ರಾನ್ ಗೇನ್ ಅಂತ ಅಂತೆ ಇನ್ನೊಂದು ನೆಗೆಟಿವ್ ಎಲೆಕ್ಟ್ರಾನ್ ಗೇನ್ ಅಂತ ಅಂತೆ ಇಸ್ ದಟ್ ಟ್ರೂ ಇದೆಯಾ ಇಲ್ವಾ
Okay, so we have two kinds of electron gain enthalpy, from positive electron gain enthalpy and negative electron gain enthalpy. So now you have to tell me which all the elements can exhibit positive electron gain enthalpy. So ಯಾವೆಲ್ಲ element positive electron gain enthalpy ನ exhibit ಮಾಡ್ಬೋದು? Okay, wait, let me make it little more clear. Positive electron gain enthalpy ಅಂದ್ರೆ ಏನು? What do you mean by positive electron gain enthalpy? ಏನು positive electron gain enthalpy ಅಂದ್ರೆ? What do you mean by that? ಯಾರಿಗೂ ಗೊತ್ತಿಲ್ವಾ? Just think what can be positive electron enthalpy. So why it is said as positive? Positive ಅಂತ ಯಾಕೆ ಹೇಳ್ತಾ ಇದೀವಿ ಅಲ್ಲಿ? ಎನರ್ಜಿ ಹಾಕಬೇಕು We have to supply energy. Yes, we need to provide the energy ಇಲ್ಲಿ, right? So positive electron gain enthalpy ಬಂದಾಗ we need to provide energy. So ಇಲ್ಲಿ ನಾವು ಎನರ್ಜಿ ಕೊಡ್ತಿದೀವಿ, ನಾವಿಲ್ಲಿ ಏನ್ ಮಾಡ್ತಿದೀವಿ, ಎನರ್ಜಿನೂ ಕೊಟ್ಟು ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡಂಗ್ ಮಾಡ್ತಿದೀವಿ. ಅರ್ಥ ಆಗ್ತಿದ್ಯಾ? ಸೊ ಎಲೆಕ್ಟ್ರಾನ್ ಗೇನ್ enthalpy ಅಂದಾಗ ಏನೇನು, ಎಲೆಕ್ಟ್ರಾನ್ ತಗೋಬೇಕು, ಇಟ್ ಶುಡ್ ಅಕ್ಸೆಪ್ಟ್ ದ ಎಲೆಕ್ಟ್ರಾನ್ ಅಲ್ವಾ? ಸೊ ಇಲ್ಲಿ ಅದು ಅಕ್ಸೆಪ್ಟ್ ಮಾಡ್ಕೋಬೇಕು, ಅದಕ್ ಬೇಕಾಗಿರೋದು ಎಲೆಕ್ಟ್ರಾನ್, ಅದಕ್ ಬೇಕಾಗಿರೋ ಎಲೆಕ್ಟ್ರಾನ್ ನಾವೇ ಇಲ್ಲಿ ಏನ್ ಮಾಡ್ತಿದೀವಿ, ಫೋರ್ಸ್ ಮಾಡಿ we are providing energy and we are making it happen. So ಇದು ಯಾವ ಎಲಿಮೆಂಟ್ ಗಳಲ್ಲಿ ಆಗಬಹುದು? Maybe noble gas. Yes, very good. Noble gases ಅಲ್ಲೇ ಆಗೋದು. ಕಂಪ್ಲೀಟ್ಲಿ ಫಿಲ್ಡ್ ಆಗಿರುತ್ತೆ. Noble gas. So noble gases ಅಲ್ಲಿ we see positive electron gain enthalpy. In the whole periodic table, if you take, only noble gases will have positive electron gain enthalpy, and rest of all the elements in the periodic table will have negative electron gain enthalpy. Is that clear? Yes, sir. So noble gases ನಿಮ್ಗೆ ಗೊತ್ತೇ ಇದೆ, ಸೊ ಅದು ಫಿಲ್ ಆಗಿರುತ್ತೆ, ಮತ್ತೆ ಅದಕ್ಕೆ ನೀವು ಎಲೆಕ್ಟ್ರಾನ್ ಆಡ್ ಮಾಡಬೇಕು ಅಂದ್ರೆ ಡೆಫಿನೆಟ್ಲಿ ಹ್ಯಾವ್ ಟು ಪುಟ್ ಸಮ್ ಮೋರ್ ಎನರ್ಜಿ ಟು ದಟ್. ಓಕೆ, ವಿಲ್ ನಾಟ್ ವರಿ ಅಬೌಟ್ ದಟ್. ಬಟ್ ಇಲ್ಲಿ ನಮ್ಗೆ ಮೇಜರ್ ಆಗಿ ಬೇಕಾಗಿರೋದು ನೆಗೆಟಿವ್ ಗೇನ್ ಎಲೆಕ್ಟ್ರಾನ್ ಗೇನ್ ಅಂತ ಹೇಳ್ತೀವಿ. ಯಾಕೆಂದ್ರೆ ನಾವು ಓದ್ತಿರುವಂತಹ ಫ್ಯಾಮಿಲಿಯಲ್ಲಿ ಒಂದು ನೋಬಲ್ ಗ್ಯಾಸ್ ಇಲ್ಲ. So taking that positive electron gain enthalpy into consideration is not going to work. So we'll take negative electron gain enthalpy. So ಈಗ negative electron gain enthalpy ಅಂದ್ರೆ ಏನು? So ಅದೇ ಎನರ್ಜಿನ ನಮ್ಗೆ ಏನ್ ಮಾಡುತ್ತೆ, ಕೊಡುತ್ತೆ ಅಲ್ವಾ? So they want to release the energy here. So they will release energy here. And then they accept the electron. So they release the energy and they accept the electron. ಅರ್ಥ ಆಗಿದೆ ಅಲ್ವಾ ಈಗ? So ions ಏನಿದೆ, they have high negative electron gain enthalpy. Accept ಮಾಡ್ತೀರಾ ಈ ಸೆಂಟೆನ್ಸ್ ನ? Is it right or wrong? ಹ್ಯಾಲೋಜನ್ಸ್ ಏನೇನಿದೆ ಅಷ್ಟು ಹ್ಯಾಲೋಜನ್ಸ್ ಗೆ ನೆಗೆಟಿವ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಇನ್ನು ಪಿರಿಯಾಡಿಕ್ ಟೇಬಲ್ ಅಲ್ಲಿ ಹ್ಯಾಲೋಜನ್ಸ್ ಫಸ್ಟ್ ಇರೋದು ನೆಗೆಟಿವ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಅಂದ್ರೆ ಕರೆಕ್ಟಾ ತಪ್ಪಾ? ಕರೆಕ್ಟ್ ಇದೆ ಸರ್. ಕರೆಕ್ಟ್ ಆಗುತ್ತೆ ಅಲ್ವಾ? ಸೊ ಏನಕ್ಕೆ ಅಂದ್ರೆ ಇಲ್ಲಿ ಎಲೆಕ್ಟ್ರಾನ್ ತುಂಬಾ ಏನು ಅಕ್ಸೆಪ್ಟ್ ಮಾಡ್ಲೇಬೇಕು ಅಂತ ನಿಂತಿರೋರು ಯಾರು ನಮ್ಗೆ ಹೋಲ್ ಪಿರಿಯಾಡಿಕ್ ಟೇಬಲ್ ಅಲ್ಲಿ? Halogens. By whatever the, regardless of the way, they need electron. So ಹೆಂಗ ಒಟ್ಟಿನಲ್ಲಿ ಅವ್ರು ಎಲೆಕ್ಟ್ರಾನ್ ಬೇಕೇ ಬೇಕು. ಸೊ ಅದಕ್ಕೆ ಅವ್ರು ಎನರ್ಜಿ ರಿಲೀಸ್ ಮಾಡ್ಕೊಂಡು ತಗೊಳಕ್ಕೆ ದೇ ಆರ್ ವೆರಿ ರೆಡಿ. ಸೊ ಹಾಗಾಗಿ ದೇ ವಿಲ್ ಬಿ ಹ್ಯಾವಿಂಗ್ ಅ ಹೈ ಎಲೆಕ್ಟ್ರಾನ್
gain enthalpy. ಅದು high ಅಂದ್ರೆ negative, high negative electron gain enthalpy. You cannot tell it as a positive. So ಈಗ ಯಾವುದಕ್ಕೆ in the whole periodic table ಯಾವುದಕ್ಕೆ electron gain enthalpy ಜಾಸ್ತಿ? Chlorine. Yes. So we know that chlorine, ಆದ್ಮೇಲೆ fluorine, ಆಮೇಲೆ then bromine, then finally. So this is the trend of electron gain enthalpy of halogen family. Halogen family le ee electron gain enthalpy trend irutte. Okay, but when you take electronegativity into consideration, electronegativity ತಗೊಂಡಾಗ ಯಾರು ಬರ್ತಾರೆ? Fluorine ಬರ್ತಾರೆ. Fluorine. Okay, so electronegativity ಜಾಸ್ತಿ ಅಂದ್ರೆ ಅರ್ಥ ಏನು? Tendency to accept electrons more. ಅಂದ್ರೆ ಜಾಸ್ತಿ ಅಲ್ವಾ? Yes. Yes. Okay, Yes, sir. so chlorine ಗೆ ಕಮ್ಮಿ ಇದೆ ತಾನೆ fluorine ಗಿಂತ ಕಂಪೇರ್ ಮಾಡಿದ್ರೆ? Right or wrong? Yes, sir. So if fluorine has more tendency to accept an electron, why we are saying electron gain enthalpy for fluorine is high? So because of repulsion. Repulsion ಎಲ್ಲಿ ಬರ್ತಿದೆ repulsion? Sir, electron gain enthalpy. Okay. So here, what the very important thing we need to remember is, ಮತ್ತೆ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, electronegativity case ಅಲ್ಲಿ. Electronegativity case ಅಲ್ಲಿ it is not only to pull the electrons, it is to pull the bonded electrons. Keep that in mind. It is to pull the shared pair of electrons. ಅಂದ್ರೆ ಒಂದು ಬಾಂಡಿಂಗ್ ಆಗಿರುವಂತಹ ಏನು ಕಾಂಪೌಂಡ್ ಇರುತ್ತೆ ಅದರಿಂದ ದೇ ಆರ್ ಪುಲ್ಲಿಂಗ್ ದ ಎಲೆಕ್ಟ್ರಾನ್ಸ್. ಓಕೆ, ಬಟ್ ಎಲೆಕ್ಟ್ರಾನ್ ಗೆ ಏನಂತಲ್ಪಿ ಏನಾಯ್ತು, ಆಟಮ್ ಗೆ ಎಲೆಕ್ಟ್ರಾನ್ ಆಡ್ ಮಾಡ್ತಾ ಇದ್ದೀವಿ. ಯು ಆರ್ ನಾಟ್ ಟೇಕಿಂಗ್ ಕಾಂಪೌಂಡ್. ಯು ಗಾಟ್ ದ ಡಿಫರೆನ್ಸ್ ಬಿಟ್ವೀನ್ ದಮ್? Yes, sir. Okay. So when I am talking about electron gain enthalpy, I am completely purely talking about single atoms. But electronegativity anta bandaga, it is not that the F is pulling or accepting electron ಅದಕ್ಕೆ ಅಂತಲ್ಲ. ಈ F ಒಂದ್ ಜೊತೆ ಬಾಂಡ್ ಆಗಿದ್ರೆ ಅವಾಗ ಅಲ್ಲಿಂದ ಎಲೆಕ್ಟ್ರಾನ್ ಪುಲ್ ಮಾಡುತ್ತೆ. F ಯಾವ ಜೊತೆನೂ ಬಾಂಡ್ ಆಗಿಲ್ಲ ಅಂದ್ರೆ ಸುಮ್ಮನೆ ಯಾರ ಹತ್ರ ಎಲೆಕ್ಟ್ರಾನ್ ಪುಲ್ ಮಾಡಕ್ಕಾಗುತ್ತೆ. ಸೊ ಅವಾಗ electronegativity ಇದ್ದು ವೇಸ್ಟ್. Okay, on that perspectives I am telling. Okay, so ಅದರಿಂದ ನಮಗೆ ಕ್ಲೋರಿನ್ ಎಲೆಕ್ಟ್ರಾನ್ ಗೇನ್ enthalpy ಜಾಸ್ತಿ ಇರುತ್ತೆ than compared to fluorine, bromine and iodine. So you need to know the difference between electronegativity and electron gain enthalpy. Okay, so the single and giving electron to it, very single electron gain enthalpy. So ಇಲ್ಲಿ ಇನ್ನೊಂದು ನಾವು ಯಾಕೆ ಅರ್ಥ ಮಾಡ್ಕೋಬಹುದು ಅಂದ್ರೆ, ಯಾಕೆ ಕ್ಲೋರಿನ್ ಎಲೆಕ್ಟ್ರಾನ್ ಗೇನ್ enthalpy ಜಾಸ್ತಿ ಇದೆ ಅಂದ್ರೆ, ಕ್ಲೋರಿನ್ ನೆಗೆಟಿವ್ ಎಲೆಕ್ಟ್ರಾನ್ ಗೇನ್ enthalpy ಏನಾಗಿರುತ್ತೆ, ಇಟ್ ವಿಲ್ ಬಿ ವೆರಿ ಹೈ. ಅಂದ್ರೆ ಕ್ಲೋರಿನ್ ಎಲೆಕ್ಟ್ರಾನ್ ನ ಅಕ್ಸೆಪ್ಟ್ ಮಾಡ್ಕೊಳುತ್ತಲ್ಲ, ಅವಾಗ ಹೈ ಅಮೌಂಟ್ ಆಫ್ ಎನರ್ಜಿ, ತುಂಬಾ ಜಾಸ್ತಿ ಎನರ್ಜಿನ ಅದು ಬಿಡುತ್ತೆ. ಓಕೆ, ಸೊ ಕ್ಲೋರಿನ್ ಇಸ್ ಗೋಯಿಂಗ್ ಟು ರಿಲೀಸ್ ಮೋರ್ ಎನರ್ಜಿ ಟು ಅಕ್ಸೆಪ್ಟ್ ಎಲೆಕ್ಟ್ರಾನ್. ಒಂದು ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಅದು ತುಂಬಾ ಹೈ ಎನರ್ಜಿನ ಇಸ್ ಗೋಯಿಂಗ್ ಟು ಲೀವ್. And in chlorine also, in chlorine if you see, so in chlorine if I take, so in chlorine we see there is a repulsion between electron and electron. So there is a repulsion between electron and electron is going to be less. ಅರ್ಥ ಮಾಡ್ಕೊಳ್ಳಿ, ಈ ಕ್ಲೋರಿನ್ ಒಳಗಡೆ ಇದು ನೋಡಿ, ಸೆಂಟ್ರಲ್ ನ್ಯೂಕ್ಲಿಯಸ್ ಸುತ್ತ ಶೆಲ್ಗಳಿದಾವೆ. ಈ ಶೆಲ್ಗಳಲ್ಲಿರುವಂತಹ ಎಲೆಕ್ಟ್ರಾನ್ಗಳ ಮಧ್ಯ, ಈ ಎಲೆಕ್ಟ್ರಾನ್ಗಳ ಮಧ್ಯೆ ಇರುವಂತಹ ರಿಪಲ್ಷನ್ ಏನಿದೆ ಅದೇನಾಗಿರ್ತದೆ, ಕ್ಲೋರಿನ್ ಕೇಸಲ್ಲಿ ಕಮ್ಮಿ ಇರುತ್ತೆ. ಓಕೆ, ಸೊ ದಟ್ ರಿಪಲ್ಷನ್ ಇಸ್ ಲೆಸ್. Okay, so that is going to be that repulsion is going to be less compared to other elements.
ಓಕೆ, ಸೊ ಇದನ್ನ ಹೇಗೆ ಅರ್ಥ ಮಾಡ್ಕೋಬಹುದು ಅಂದ್ರೆ I'll just elaborate this one. Okay. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ. ಈಗ ಯಾವ್ದನ್ನ ತಗೋತೀನಿ, ಈ ಕಡೆ ಫ್ಲೋರಿನ್ ತಗೋತೀನಿ, ಈ ಕಡೆ ಫ್ಲೋರಿನ್ ತಗೋತೀನಿ. ಸೊ ಇವೆರಡನ್ನ ಅಬ್ಸರ್ವ್ ಮಾಡಿ. ಈಗ ಸೊ ನಾನು ಹೇಳಿದೆ ಫ್ಲೋರಿನ್ ಇದು ಅಟಾಮಿಕ್ ನಂಬರ್ 9 ಇದೆ, 2,7 ಬರುತ್ತೆ ಫ್ಲೋರಿನ್. ಫ್ಲೋರಿನ್ ಎಷ್ಟು ಬರುತ್ತೆ ಹೇಳಿ? 2,8,7. ಎಸ್, ವೆರಿ ಗುಡ್ ಅಲ್ವಾ? ಸೊ ಈಗ ಇಲ್ಲಿ ನಾನು ಹೋಗೋದಾದ್ರೆ ಸೆಂಟ್ರಲ್ ಅಲ್ಲಿ ಒಂದು ನ್ಯೂಕ್ಲಿಯಸ್ ಇರುತ್ತೆ, ಆಯ್ತಾ? ಹೊರಗಡೆ ಒಂದು ಶೆಲ್ ಇದೆ. ಈಗ ಇಲ್ಲಿ 2 ಎಲೆಕ್ಟ್ರಾನ್ ಇದೆ ನನಗೆ, ಕ್ಲಿಯರಾ? ಔಟರ್ ಅಲ್ಲಿ ಎಷ್ಟಿದೆ? 7 ಅಲ್ವಾ? ಈಗ ನಿಮಗೆ ಗೊತ್ತಿದೆ ಶೆಲ್ ಗಳಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಅಕಾಮಡೇಟ್ ಮಾಡಬಹುದು ಅಂತ. ಈಗ ಕೆ ಅಂದ್ರೆ 1 ಅಲ್ವಾ? ಸೊ 2n² ಹಾಕಿದ್ರೆ ಎಷ್ಟು ಹಾಕ್ಬೋದು ಈಗ ಫಸ್ಟ್ ಶೆಲ್ ಅಲ್ಲಿ? 2. ಸೊ ಫಸ್ಟ್ ಶೆಲ್ ಅಲ್ಲಿ 2 ಹಾಕಿದೀನಿ, ಫೈನ್. ನೆಕ್ಸ್ಟ್ 2 ಇದೆ, ಸೆಕೆಂಡ್ ಶೆಲ್ ಅಲ್ಲಿ ಎಷ್ಟು? 8 ಹಾಕ್ಬೋದಾ? ಹಾಕ್ಬೋದಾ ಇಲ್ವಾ? Yes, sir. Yes, sir. ಸೊ ಈಗ 8 ಹಾಕ್ಬೇಕು ಅಂದ್ರೆ ಇಲ್ಲಿ ಆಲ್ರೆಡಿ ಎಷ್ಟು ಎಲೆಕ್ಟ್ರಾನ್ ಇದೆ ಈ ಶೆಲ್ ಅಲ್ಲಿ? ಸೆಕೆಂಡ್ ಶೆಲ್ 7. ಇದೆ. 7. ಎಸ್, ಓಕೆ. ಸೊ 7 ಇದೆ. ಈಗ 1 ಎಲೆಕ್ಟ್ರಾನ್ ಬಂತು ಅಂದ್ರೆ ಇಲ್ಲಿಗೆ ರಿಪಲ್ಷನ್ ಏನಾಯ್ತು ಇಲ್ಲಿ? ಜಾಸ್ತಿ ಅಲ್ವಾ? ರಿಪಲ್ಷನ್ ಇಸ್ ಹೈ, ರೈಟ್? ಓಕೆ, ಸೊ ರಿಪಲ್ಷನ್ ಹೈ ಆಯ್ತು. ಕ್ಲಿಯರ್ ಆಗ್ತಿದೆ ಹೇಳ್ತಾ ಇರೋದು ನಾನು? Yes, sir. Okay. Similarly, let me take in this case of chlorine. So chlorine ಗೆ ಬನ್ನಿ. So hope you can understand now. Chlorine ಅಲ್ಲಿ ನೀವೇ ತಿಳ್ಕೋಬಹುದು. ಈಗ 1 2 and 3. ಸೊ ಈಗ ನನಗೆ ಇದ್ರದ್ದು ಎರಡದು ಕ್ಲಿಯರ್ ಇದೆ ಅಲ್ವಾ? ಇಲ್ಲಿ 2 ಎಲೆಕ್ಟ್ರಾನ್, ಇಲ್ಲಿ 8 ಎಲೆಕ್ಟ್ರಾನ್. ಇಲ್ಲಿಗ ಇಲ್ಲಿ ಎಷ್ಟು ಬರಬೇಕು? ಥರ್ಡ್ ಶೆಲ್ 18. ನನ್ನ ಹತ್ರ ಇರೋದು ಎಷ್ಟು ಎಲೆಕ್ಟ್ರಾನ್? 7. 8. ಸಾರಿ, ಎಷ್ಟು? 7 ಆಯ್ತಾ? 3 3 6 7. ಎಸ್. ಈಗ ಇಲ್ಲಿ ಒಂದು ಎಲೆಕ್ಟ್ರಾನ್ ಎಂಟರ್ ಮಾಡಿದ್ರೆ ರಿಪಲ್ಷನ್ ಏನಾಯ್ತು? Less. ಕಮ್ಮಿನೇ. ಎಸ್. ಸೊ ರಿಪಲ್ಷನ್ ಏನಾಯ್ತು ನನಗೆ ಇಲ್ಲಿ? ಕಮ್ಮಿ ಆಗುತ್ತೆ. ಓಕೆ, ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು. ಫ್ಲೋರಿನ್ ಕೇಸ್ ಅಲ್ಲಿ ಆಲ್ರೆಡಿ 7 ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇದೆ. ಸೊ ಇನ್ಕಮಿಂಗ್ ಎಲೆಕ್ಟ್ರಾನ್ಸ್ ಬಂದಾಗ ಇದು ಜಾಸ್ತಿ ರಿಪಲ್ಷನ್ ತೋರಿಸುತ್ತೆ. ಅದೇ ನಮ್ಗೆ ಫ್ಲೋರಿನ್ ಕೇಸ್ ಅಲ್ಲಿ ಇನ್ಕಮಿಂಗ್ ಎಲೆಕ್ಟ್ರಾನ್ ಬಂದಾಗ ಇಟ್ ಶೋಸ್ ಲೆಸ್ ರಿಪಲ್ಷನ್ ಬಿಕಾಸ್ ಆಫ್ ಸೈಜ್. ಓಕೆ, ಸೊ ಲೆಸ್ ರಿಪಲ್ಷನ್. ಸೊ ಈಗ ಎಲೆಕ್ಟ್ರಾನ್ ಅದೇನ್ ಮಾಡುತ್ತೆ? ಯಾವ್ದಕ್ಕೆ ಈಸಿಯಾಗಿ ಆಡ್ ಮಾಡ್ಬೋದು ನಾವು? ಕ್ಲೋರಿನ್. ಆಡ್ ಮಾಡ್ಬೋದು ಅಲ್ವಾ? ಸೊ ಕ್ಲೋರಿನ್ ಈಸಿಯಾಗಿ ಆಡ್ ಮಾಡ್ತಿದೀವಿ ಅಂದ್ರೆ ಅಲ್ಲಿ ಅಮೌಂಟ್ ಆಫ್ ಎನರ್ಜಿ ಈಸಿಯಾಗಿ ರಿಲೀಸ್ ಆಗುತ್ತೆ ಕಂಪೇರ್ಡ್ ಟು ದಟ್ ಆಫ್ ಫ್ಲೋರಿನ್. ಸೊ ಫ್ಲೋರಿನ್ ಗೆ ಸೈಜ್ ಕಮ್ಮಿ ಇರೋದ್ರಿಂದ ಮತ್ತೆ ರಿಪಲ್ಷನ್ ಜಾಸ್ತಿ ಇರೋದ್ರಿಂದ ನಮ್ಗೆ ಅಲ್ಲಿ ಎಲಿಮಿನೇಟ್ ಆಗುವಂತಹ ಎನರ್ಜಿ ಕಮ್ಮಿ ಇರುತ್ತೆ, ನೆಗೆಟಿವ್ ಎನರ್ಜಿ. ಬಟ್ ಇನ್ ದ ಕೇಸ್ ಆಫ್ ಫ್ಲೋರಿನ್, the amount of energy there which is going to release is going to be highly negative. Okay, so because of this reason chlorine ge namge will show high electron gain enthalpy, high negative electron gain enthalpy. Okay, so adu less repulsion irutte chlorine alli because of its size. Is that clear now? Yes, sir. Yes, sir. Electron gain enthalpy ಬಗ್ಗೆ this ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ we'll have a more number of questions with respect to electron gain enthalpy. So you should not have any doubts in electron gain enthalpy. Okay, so that is about the electron gain enthalpy, and you should remember the trend: chlorine admele fluorine and bromine, last iodine. So that trend you should remember. Clear? Yes, sir. Yes, sir. So moving on to the physical properties. So physical properties ke bandre of halogen family. Halogen family physical property tamare.
Fluorine, chlorine, bromine, iodine if I take. Acetylene also you can take, no problem. So here, so fluorine is going to be in the gaseous form. Fluorine is gaseous form. Bromine, liquid. Iodine is solid, and acetylene also is going to be solid. Clear? Okay, so it's the physical states. ಜೊತೆಗೆ these family ಏನಿದೆ, they are going to exhibit the color as well. So they will have a color here. So if you take fluorine, fluorine will have yellow color. Okay. So other if I take fluorine, that is going to be yellowish green ಆಗಿರ್ತದೆ fluorine. And bromine is going to be reddish brown ಅದು. That is bromine. In iodine is going to be in the form of violet. Iodine violet. Okay, so don't worry about the acetylene. Okay, so these are the colors of group 17 elements. So ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಈ ಒಂದು physical states na, just observe the physical states. Okay, so in that physical state, can I say that the force of attraction is increasing down the group? ಹೇಳ್ಬೋದಾ? Yes. ಅಲ್ವಾ? So force of attraction ಏನಾಗ್ತಿದೆ ಇಲ್ಲಿ ನಮಗೆ, as we move down the group, it is increasing, right? Gas ಇತ್ತು, ಆಮೇಲೆ ಲಿಕ್ವಿಡ್ ಆಯ್ತು, ಆಮೇಲೆ ಸಾಲಿಡ್ ಆಯ್ತು. ಸೊ ಅಂದ್ರೆ ಅಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಾಗ್ತಾ ಹೋಗುತ್ತೆ, ಡೌನ್ ದ ಗ್ರೂಪ್ ನೀವು ಹೋಗ್ತಿದ್ದಾಗೇನೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಕ್ಲಿಯರ್? Yes, sir. Okay. Yes, So that is about force of attraction. So ಅದೇ ರೀತಿ solubility ಬಂದ್ರೆ fluorine and chlorine are going to be react with the water. So water ಜೊತೆ fluorine ಮತ್ತೆ chlorine react ಆಗುತ್ತೆ. You are seeing most of the reactions of fluorine and chlorine with water. And bromine and iodine are going to be sparingly soluble in water. ಅಂದ್ರೆ complete soluble ಆಗಲ್ಲ. They are going to be sparingly soluble. But if you take organic solvents like chloroform ಅಥವಾ ಕಾರ್ಬನ್ ಟೆಟ್ರಾಕ್ಲೋರೈಡ್ ಏನಂತ ತಗೊಂಡ್ರೆ, ಸೊ ಅದರಲ್ಲಿ ನಮಗೆ ಕಂಪ್ಲೀಟ್ ಸಾಲ್ಯುಬಲ್ ಆಗುತ್ತೆ ಯಾವುದು, ಬ್ರೋಮಿನ್ ಅಂಡ್ iodine. So bromine and iodine sparingly soluble organic solvents like chloroform and carbon tetrachloride. Is that clear? Yes, sir. Yes, sir. Next, if I take bond dissociation energy, BDE. So coming to the bond dissociation energy. So here if we have iodine. Okay. So ಯಾವುದಕ್ಕೆ bond dissociation energy ಜಾಸ್ತಿ? Which will have high bond dissociation energy according to you. According to you, which has high bond dissociation energy? Bond dissociation energy ಗೊತ್ತಿದೆ ಏನು ಅಂತ? Dissociation ಅಂದ್ರೆ break down. Energy required to break bond. Yes. So ಅದನ್ನ ನಾವು ಇಲ್ಲಿ bond dissociation. ಹಾಗಾದ್ರೆ ಯಾವುದಕ್ಕೆ bond dissociation energy ಜಾಸ್ತಿ? Fluorine. Fluorine ಗೆ. Yes. Okay. So our trend should be in this manner, correct? Yes, sir. Okay. Okay. So we have some exceptions to discuss. So we'll discuss that exceptions. Actual ಆಗಿ ನಾವಿಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ನಮ್ಗೆ ಟ್ರೆಂಡ್ will be like this.
Okay, so this is the trend for bond dissociation energy. ನೆನ್ಪಿಟ್ಕೊಳ್ಳಿ, ಇದು actual trend ನಾವು follow ಮಾಡೋದು. So ಯಾಕೆ this trend is following? Actually because ನಮ್ಗೆ ಗೊತ್ತಿದೆ ಬಾಂಡ್ ಲೆಂತ್ ಕಮ್ಮಿ ಆದ್ರೆ ನಿಮ್ಗೆ ಬಾಂಡ್ ಎನರ್ಜಿ ಏನಾಗುತ್ತೆ? ಜಾಸ್ತಿ. ಹೈ ಅಲ್ವಾ? ಜಾಸ್ತಿ. ಸೊ ಆ ಬೇಸಿಸ್ ಮೇಲೆ ನಾನು ನೋಡೋದಾದ್ರೆ ಅಬ್ವಿಯಸ್ಲಿ ಫ್ಲೂರಿನ್ಗೆ ಬಾಂಡ್ ಲೆಂತ್ ಕಮ್ಮಿ, ರೈಟ್? ಸೊ ಫ್ಲೂರಿನ್ ಏನಿದೆ ನನಗೆ ಇಟ್ ಇಸ್ ವೆರಿ ಕ್ಲೋಸ್, ಬಟ್ ಆಲ್ಸೋ ನಾವಿಲ್ಲಿ ಅದ್ರದ್ದು ಬಾಂಡ್ ಡಿಸೋಸಿಯೇಷನ್ ತುಂಬಾ ಕಮ್ಮಿ ಅಂತ, ಐ ಮೀನ್ ಜಾಸ್ತಿ ಅಂತ, ಅದಕ್ಕಿಂತ BR2 ಜಾಸ್ತಿ ಅಂತ ಹೇಳ್ತಾ ಇದೀವಿ. ಓಕೆ, ಸೊ ತುಂಬಾ ಕಮ್ಮಿ ಅಂತ ಹೇಳ್ತಿದೀವಿ, ರೈಟ್? ಸೊ ಈಗ ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದ್ರೆ ಫ್ಲೂರಿನ್ ಅಲ್ಲಿ ಇಟ್ ಹ್ಯಾಸ್ 6 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್, ಹೌದಾ? ಅಂದ್ರೆ 3 pairs ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆಯಾ? Right? So this fluorine has 3 lone pair of electrons. ಈಗ ಈ lone pair of electrons ಇದೆ ಅಂದ್ರೆ is there a repulsion going to exhibit between these two? ಹೌದಲ್ವಾ? Okay. So ಈಗ just imagine an example that so ಯಾವುದೋ ಒಂದು ಮನೆಯಲ್ಲಿ ಆಲ್ರೆಡಿ ಇಬ್ರು ಅಣ್ಣ ತಮ್ಮನು whatever sisters they are fighting, so ಅವ್ರ ಮಧ್ಯೆ ಜಗಳ ಇದೆ ಅಂದಾಗ is it easy to break them down? Imagine a scenario, okay, so where there is a fighting between two brothers, so already fighting iddaga it is easy to break down them, right? Break them apart. Yes, sir. Yes, sir. So illu kuda in the case of fluorine also already there is a repulsion between these two. So when these two have already a strong repulsion, then it is going to be easy to break down this. Are you getting what I am saying? Yes, sir. Okay. Yes, sir. So lone pair ಗಳ ಮಧ್ಯೆ ಇರುವಂತಹ ರಿಪಲ್ಷನ್ ಇಂದ ಏನಾಗ್ತಿದೆ ನಮ್ಗೆ ಇಲ್ಲಿ ಫ್ಲೂರಿನ್ ಬಾಂಡ್ ನ ಈಸಿಯಾಗಿ ಬ್ರೇಕ್ ಮಾಡಬಹುದು ಅಂತ. ವೇರ್ ದಟ್ ಮೀನ್ಸ್ ದ ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಹಿಯರ್ ಗೋಯಿಂಗ್ ಟು ಬಿ ಲೆಸ್. ಕ್ಲಿಯರ್? ಅರ್ಥ ಆಗ್ತಿದ್ಯಾ? Yes, sir. Yes, sir. Yes, sir. ಸೊ ಆದ್ರಿಂದ ನಮ್ಗೆ ಟ್ರೆಂಡ್ ಇದು ಫಾಲೋ ಆಗುತ್ತೆ, ಅಂದ್ರೆ ಬ್ರೋಮಿನ್ ಗಿಂತನೂ ಫ್ಲೋರಿನ್ ಬಾಂಡ್ ಡಿಸೋಸಿಯೇಷನ್ ತುಂಬಾ ಕಮ್ಮಿ ಆಗುತ್ತೆ ಅಂತ. ಓಕೆ, ದಟ್ ಮೀನ್ಸ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹೌ ಮಚ್ ಟು ವಾಟ್ ಎಕ್ಸ್ಟೆಂಟ್ ದ ರಿಪಲ್ಷನ್ ಬಿಟ್ವೀನ್ ದೀಸ್ ಟು ಆರ್ ದೇರ್. Clear? Yes, sir. Okay. So for that reason, we are having this exception. Actually, expected the trend was this one. So this was the expected one. But what the trend is? So this is going to be the trend. Clear? Yes, sir. Okay. Okay. So you can remember the bond dissociation energy trend. So that's important. So be careful with that. Fine. Yes, sir. Yes, sir. Okay. So this is about halogens family, the periodic trends, some of the periodic trends and the physical properties which we have discussed today. Okay. So give me a second.
So which was the last question we were discussing? Okay. 36 ನೋಡೋಣಾಗರೆ 36 ಅಲ್ಲಿ ಏನಾಗ್ತಿದೆ ನೋಡಿ ಅಬ್ಸರ್ವ್ ಮಾಡಿ. Solid A reacts with the strong NaOH, liberating foul smelling gas B, which spontaneously burns in air, giving smoky rings A and B respectively. Which is A and which is B. They are asking. So A ಯಾವ್ದು ಜೊತೆ ರಿಯಾಕ್ಟ್ ಆಗ್ತಿದೆ? ಬೇಸ್ ರಿಯಾಕ್ಟ್ ಆಗ್ತಿದೆ. ಸೊ ಬೇಸ್ ಜೊತೆ ರಿಯಾಕ್ಟ್ ಆದಾಗ ಒಂದು ಫೌಲ್ ಸ್ಮೆಲ್ಲಿಂಗ್ ಅಂದ್ರೆ ಅನ್ಪ್ಲೆಸೆಂಟ್ ಸ್ಮೆಲ್ಲಿಂಗ್ ಗ್ಯಾಸ್ ಬಿ ಬರುತ್ತೆ, ರಿಲೀಸ್ ಆಗುತ್ತೆ. ಸರ್ ಆಪ್ಷನ್ ಬಿ. ಹೌದಾ? ಕರೆಕ್ಟ್ ಇದೆಯಾ? ರೈಟ್. ಸೊ ಆ NaOH ಜೊತೆ ರಿಯಾಕ್ಟ್ ಆಗೋದು ಯಾವುದು? P4 ತಾನೆ. ವೈಟ್ ಫಾಸ್ಫರಸ್. ವೈಟ್ ಫಾಸ್ಫರಸ್. ರೈಟ್. ವೈಟ್ ಫಾಸ್ಫರಸ್ ರಿಯಾಕ್ಟ್ ಆದಾಗ ನಮ್ಗೆ ಬಿ ಪ್ರಾಡಕ್ಟ್ ಬರೋದು ಯಾವುದು? ಇಲ್ಲಿ H2O ಇರುತ್ತೆ. ಸೊ ಬರೋದು ಯಾವುದು? PH3 ತಾನೆ ಅಲ್ವಾ? ಸೊ PH3 ಗೆ ಅನ್ಪ್ಲೆಸೆಂಟ್ ಸ್ಮೆಲ್. Yes, sir. PH3 will have unpleasant smell. So option B is going to be right. Clear? Yes, sir. Okay. Yes. So okay, see the next question and answer now. How many sigma bonds are there in P4O10? So that you have to write the structure and you have to check. Sigma bonds ಎಷ್ಟಿದೆ ಅಂತ ನೋಡ್ಬೇಕು. ನೀವು ಬರ್ಕೊಂಡಿದ್ರೆ ಸ್ಟ್ರಕ್ಚರ್ ತೆಗೆದು ನೋಡಿ. Sir, C. 12 ಬರುತ್ತಾ? ಇನ್ನೊಂದ್ಸತಿ ಚೆಕ್ ಮಾಡ್ಬೇಕಾದ್ರೆ. 16 ಬರುತ್ತೆ ಸರ್. 16 ಸಿಗ್ಮಾ ಬಾಂಡ್ ಬರುತ್ತೆ. ಓಕೆ, ಸೊ ಜಸ್ಟ್ ಚೆಕ್. 5 ಬಾಂಡ್ ಎಷ್ಟು ಬರುತ್ತೆ ನೋಡ್ಬೋದು ಹಂಗೆ? 4 ಬರುತ್ತೆ. So 16 sigma and 5 bonds are going to come in this. So these are things which you need to remember. Okay. So next assertion and reasoning on. Okay, bond length of PCl bond in gaseous PCl5 and solid PCl5 are not equal. Reason, because in solid state, two PCl5 molecules are associated. ಏನಾಗುತ್ತೆ? ರೀಸನ್ ಅಸರ್ಷನ್ ಕರೆಕ್ಟ್ ಇದೆ ನೋಡಿ. NCERT ಟೆಕ್ಸ್ಟ್ ಬುಕ್ ಅಲ್ಲಿ ಈ ಕ್ವಶನ್ ಇದೆ. ಇದು PCl5 ಅಂದ್ರೆ ಫಾಸ್ಫರಸ್ ಅಲ್ವಾ? ಅಲ್ಲಿ ಸ್ಟ್ರಕ್ಚರ್ ಆಫ್ PCl5 PCl3 ಸ್ಟ್ರಕ್ಚರ್ಗಳು ಓದಿದೀವಲ್ಲ, ಅಲ್ಲಿದೆ ನೋಡಿ. ಸೊ ಅಲ್ಲಿ ನಿಮಗೆ ನೋಡ್ಬೋದು PCl5 exists in trigonal bipyramidal structure, whereas gaseous PCl5 ಮತ್ತೆ solid PCl5 ಹೌದು. Okay, so PCl5 exists in trigonal pyramidal structure in the gaseous and liquid state. Okay, it exists as ionic solid in the solid state. Ionic ಅಲ್ಲಿ ಅದು ಟೆಟ್ರಾಹೆಡ್ರಲ್ ಇರುತ್ತೆ. ಓಕೆ, ಯಾವುದು? PCl5 ಅಂದ್ರೆ ಸಾಲಿಡ್ ಸ್ಟೇಟ್ ಅಲ್ಲಿ ಟೆಟ್ರಾಹೆಡ್ರಲ್ ಇರುತ್ತೆ. ಗ್ಯಾಸಿಯಸ್ ಸ್ಟೇಟ್ ಅಲ್ಲಿ ಅದು ಟ್ರಿಗೋನಲ್ ಬೈಪಿರಮಿಡಲ್ ಇರುತ್ತೆ. ಸಿಕ್ಕಿದೆ ನಿಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ, ಇದು ಚೆಕ್ ಮಾಡಿ. ಓಕೆ, ಸ್ಟ್ರಕ್ಚರ್ ಅಂಡರ್ PCl5 ಅಲ್ಲಿ ನೀವು ಚೆಕ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ ಇದು.
So option A is correct. Both reason and assertion are true, and reason is the correct explanation. Okay. So that is it. Next, one more question. Similar to that. PCl5 is covalent in gaseous and liquid state, biationic in solid state. This is again right. Okay. So ionic ನಮಗೆ solid state ಅಲ್ಲಿ ಅಂತ ಹೇಳಿದೆ, covalent gaseous state ಅಲ್ಲಿ ಅಂತ. So ಹಾಗಾಗಿ PCl5 assertion is correct. Assertion ಅಲ್ಲಿ ತರವಾಗಿಲ್ಲ. ಹಾಗಾದ್ರೆ reason ನೋಡಿದ್ರೆ PCl5 in solid state consists of tetrahedral, right, cation, and octahedral PCl6 anion. Okay. So that is also given there. You can check. ಅಂದ್ರೆ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದ್ರೆ ಸಾಲಿಡ್ ಸ್ಟೇಟ್ ಅಲ್ಲಿ ನಮಗೆ PCl5 ಏನಿದೆ, so that is going to exhibit in the form of PCl4 plus PCl6 minus ಈ ತರ ಇರುತ್ತೆ. ಸೊ ಇದರಲ್ಲಿ PCl4 ಟೆಟ್ರಾಹೆಡ್ರಲ್ ಆದ್ರೆ ಇದು ಆಕ್ಟಾಹೆಡ್ರಲ್ ಆಗುತ್ತೆ. OH. Okay. So adrinda the reason and the assertion is going to be true. Eradu kuda ಮತ್ತೆ reason kuda correct explanation ಆಗುತ್ತೆ. Clear? ಅರ್ಥ ಆಗಿದೆಯಾ? ನೀವು ಒಂದ್ಸತಿ ಆ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ನೋಡಿ, ಚೆಕ್ ಮಾಡಿ. ಅದು ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ, ಅದು ಓದಿದ್ರೆ ಗೊತ್ತಾಗುತ್ತೆ. ಕ್ಲಿಯರ್ ಆಯ್ತಾ?